ಹುಡುಗಿಗೂ ಸೀನುಗೂ ಎಂತ ಸಂಬಂಧ ಇತ್ತು ಗೊತ್ತಾ? ಅವ್ರಿಬ್ರ ಮಧ್ಯೆ ಏನ್ ನಡೆದಿದ್ಯೋ, ಈ ಊರ್ ಸುತ್ತ ಮತ್ತೆ ಜಮೀನ್ ಸುತ್ತ ಹೇಗ್ ಓಡಾಡಿದ್ರು, ಹೆಂಗ್ ಓಡಾಡಿದ್ರು ಗೊತ್ತಾ? ನಮ್ಮ ಊರ್ನಲ್ಲಿ ಯಾರನ್ನ ಕೇಳಿದ್ರು ಹೇಳ್ತಾರೆ ಅದು ಲವ್ ಮತ್ತೆ ಪ್ರೀತಿ ಅಂತ. ಪ್ರೀತಿ ಹತ್ರ ಎಲ್ಲೇ ಇದ್ರು ಅವ್ರದನ್ನ ದಾಟಿ ಮಿತಿ ಮೀರಿ ಸಲುಗೆ ಜೊತೆಗೆ ಸರ್ಸ ಆಮೇಲೆ 2-3 ಸರಿ ಗರ್ಭ ತೆಗ್ಸೋದಿಕ್ಕೆ ಹಾಸ್ಪಿಟಲ್ಗೆ ಹೋಗಿದ್ರಂತಲ್ವಾ? ಊರವ್ರ ಎಲ್ಲಾರ ಬಾಯಲ್ಲೂ ಇದೇ ಟಾಕು. ಏಯ್, ಏನ್ರಯ್ಯ ಮಾತಾಡ್ತಾ ಇದ್ದೀರಾ? ಸೋಮ್ನೇರಿ ಸ್ವಾಮಿ. ಅಂಕಲ್, ಈ ಇಡಿಯಟ್ಸ್ ಜೊತೆ ನಮ್ಗೇನ್ ಕೆಲಸ? ಬನ್ನಿ ಹೋಗೋಣ. ಈಡಿಯಟ್ಸಾ? ಹೌದು ಕಣೋ, ಅಷ್ಟೆಲ್ಲ ಸೀನು ಜೊತೆ ಓಡಾಡಿದ ಹುಡುಗಿನ ಅದ್ ಹೇಗ್ ಮದ್ವೆ ಆಗ್ತಿದನೋ ಏನೋ. ಮಾಮೂಲಿಯಾಗಿ ತಿರುಗಿದಾಳ. ಸೀನುನ ಮದ್ವೆ ಆಗೋದಿಕ್ಕೂ ಮುಂಚೆ ಪ್ರೀತಿ ಅಂತ ತಿರುಗಾಡಿದ್ಲು. ಆಮೇಲೆ ಮದ್ವೆ ಆದ್ಮೇಲೆ ಕದ್ದು ಮುಚ್ಚಿ ತಿರುಗಾಡ್ತಾಳೆ. ಮದ್ವೆ ಆಗೋಕ್ ಮುಂಚೆ ತಿರ್ಗಾಡಿದ್ರೆ ಪ್ರೀತಿ ಅಂತಾರೆ, ಅದಾದ್ಮೇಲೆ ತಿರುಗಿದ್ರೆ ಅಕ್ರಮ ಸಂಬಂಧ ಅಂತಾರ ಕಣೋ ಇಲ್ಲಿ. ಮತ್ತೆ ಫಾರಿನಲ್ಲಿ ಏನಂತಾರೋ. ಅಲ್ಲಂತದ್ ಏನಿರಲ್ಲ ಕಣೋ. ಯಾರ ಜೊತೆ ತಿರುಗಾಡಿದ್ರು ಏನು ಅನ್ಕೊಳಲ್ಲ. ಅದಕ್ಕೇನಾ ಆ ಹುಡುಗಿನ ಮದ್ವೆಗೆ ಬಂದಿರೋದು ಇವನು. ಅಂದ ಹಾಗೆ ಆ ಅಮೆರಿಕ ಹುಡುಗಿ ಆದ್ಯ ಸೀನು ಜೊತೆ ಮಾತ್ರ ಅಲ್ವೋ, 2-3 ಹುಡುಗರ ಜೊತೆ ತಿರುಗೋದನ್ನ ನಾನೇ ನೋಡ್ದೆ. ನಾನು ನೋಡ್ದೆ ಕಣೋ, ನಾನು ನೋಡ್ದೆ. ಎಷ್ಟ್ ಜನರ ಜೊತೆ ತಿರುಗಿದ್ರೆ ಏನ್ರೋ, ಈ ಬಕ್ರಾ ಇದ್ದಾನಲ್ಲ ಮದ್ವೆ ಆಗೋದಿಕ್ಕೆ. ಇವನ್ ಮಾಮೂಲ್ ಅಮಾಯಕ ಅಲ್ವೋ. ಆದ್ಯ ಸೀನು ಜೊತೆ ಒಂದ್ ಮಗುನ ಹೆತ್ರು, ಆ ಮಗುನ ನನ್ ಮಗು ಅಂತ ಹೇಳ್ಕೊಂಡ್ ತಿರ್ಗೋ ಹಾಗಿದ್ದಾನೆ. ತುಂಬಾ ಹೀಯಾಳಿಸ್ಬೇಡಿ ಕಣ್ರೋ, ಇವನು ಫಾರಿನ್ನೋನಲ್ವಾ, ದೊಡ್ಡದಾಗಿ ಏನು ಯೋಚನೆ ಮಾಡಲ್ಲ ಇವನು. ನೀವು ನಮ್ಮ ಆದ್ಯ ಬಗ್ಗೆ ಬಾಯಿಗೆ ಬಂದಾಗೆಲ್ಲ ಮಾತಾಡ್ಬೇಡಿ. ನಮ್ಮ ಆದ್ಯ ಅಂತವಳಲ್ವೇ ಅಲ್ಲ. ಅಂತವಳು ಅಲ್ವಂತ್ರೋ. ಲೋ ದಡ್ಡನ್ ಮಗನೇ, ನಾವು ಬಾಯಿಗೆ ಬಂದಂಗೆ ಹೇಳ್ತಿಲ್ಲ, ಎಲ್ರು ನೋಡಿದ್ದನ್ನೇ ಹೇಳ್ತಿದೀವಿ. ನಾವು ಮಾತ್ರನೇ ಅಲ್ಲಪ್ಪ, ಆದ್ಯ ಸೀನು ಜೊತೆ ಬೀದಿ ಬೀದಿ ಓಡಾಡೋದನ್ನ ಇಡೀ ಊರೇ ನೋಡಿದೆ. ಈ ಊರೇ ಅಲ್ಲ ಕಣಪ್ಪ, ಆ ಪಕ್ಕದೂರ್ಗ್ ಹೋಗಿ ಅಲ್ಲಿರೋರ್ಗೂ ಕೇಳಿ ನೋಡು, ಅವ್ರ ರಾಸಲೀಲೆಗಳನ್ನೆಲ್ಲ ಹೇಳ್ತಾರೆ. ಆಗ ದೊಡ್ಡ ಜಗಳ ಆಯ್ತಲ್ವಾ, ಅದು ನಿಮಗೆ ಅಲ್ಲ, ಊರವ್ರಿಗೆಲ್ರಿಗೂ ಗೊತ್ತು. ಹೋಗೊಂದ್ಸರಿ ಕೇಳಿ ನೋಡಿ, ಅವರೇ ಎಲ್ಲ ವಿವರವಾಗಿ ಹೇಳ್ತಾರೆ. ಹೌದೌದು, ಕೇಳಿಸ್ಕೊಂಡ್ಯಾ? ಏನ್ ಕಿಶೋರ್ ಅವ್ರೆ, ಈ ವಿಷಯ ಎಲ್ಲ ನಿಮಗ್ ಗೊತ್ತಿದ್ದು ಇಲ್ಲ ಬೇಕು ಅಂತಾನೆ ಹೇಳಲಿಲ್ವಾ? ಗೊತ್ತಿದ್ರು ಹೇಗೆ ಹೇಳ್ತಾರೋ ಪಾಪ. ಹೆತ್ ಮಗಳು ಅಕ್ರಮ ಸಂಬಂಧದ ಬಗ್ಗೆ ಅಳಿಯ ಆಗೋನಿಗೆ ಹೇಗೆ ಹೇಳ್ತಾರೆ? ಆದಿತ್ಯ, ಈ ದಾರಿಲಿ ಹೋಗೋರ್ ಮಾತಿಗೆಲ್ಲ ತಲೆ ಕೆಡಿಸ್ಕೋಬೇಡ, ನಡಿ ನಾವು ಹೋಗೋಣ. ಬ್ರೇಕಿಂಗ್ ನ್ಯೂಸ್ ಹೇಳಿದ್ರೆ ದಾರಿಲಿ ಹೋಗೋರ್ ಮಾತು ಕೇಳ್ಬೇಡ ಅಂತಿದಾರಲ್ಲ ಇವರು. ಮತ್ತೆ ನಾವು ಹೇಳ್ತಿರೋದು ಬ್ರೇಕಿಂಗ್ ನ್ಯೂಸೇ ಅಲ್ವಾ? ಈ ಕುಟುಂಬದ ಮದ್ವೆಗೆ ಬ್ರೇಕ್ ಅಂದ್ರೆ ಹೇಗೆ ಅಂತ ಭಯ ಇರುತ್ತೆ ಅಲ್ವಾ ಪಾಪ. ಹೊರಟೋಗ್ತಿದಾರಲ್ಲ. ನೋಡಿ ಹೆಂಗಿತ್ತಪ್ಪ ನಮ್ಮ ಆಕ್ಟಿಂಗು, ಸಖತ್ತಾಗಿ ಮಾಡಿದ್ರೆ. ಶುದ್ಧ ಸುಳ್ಳನ್ನ ನಿಜ ಅಂತ ನಂಬಿಸೋ ಹಾಗೆ ಚೆನ್ನಾಗಿ ಹೇಳಿದ್ರಿ ನೀವು. ಸೂಪರ್ ಸೂಪರ್ ಅಂತ ಹೇಳಿದ್ರಲ್ವಾ, ಹೇಳಿದಕ್ಕಿಂತ 1,000 ರೂಪಾಯಿ ಜಾಸ್ತಿ ಹಾಕೊಟ್ಬಿಡಿ. 1000 ಏನೋ 2,000 ಕೊಡ್ತೀನಿ, ಹಬ್ಬ ಮಾಡ್ಕೊಳ್ಳಿ. ಏನಪ್ಪ ಬೇಗ ದುಡ್ಡು ನಮ್ಮ ಕೊಟ್ಬಿಡಿ. ಈಗ್ಲೇ ಪಕ್ಕದೂರಿಗೆ ಹೋಗಿ ಬಾರ್ಗೋಗಿ ಹಬ್ಬ ಮಾಡ್ತೀವಿ ಕಣಪ್ಪ. ಹಾಗೆ ಕೊಡ್ತೀನಿ, ಆದ್ರೆ ಚಿಕ್ಕ ಫಿನಿಶಿಂಗ್ ಟಚ್ ಬ್ಯಾಲೆನ್ಸ್ ಇದೆ, ಅದನ್ನ ಕೊಟ್ಟು ನಿಮ್ಮನ್ನ ಕಳಿಸ್ಬಿಡ್ತೀನಿ. ಹಾಗೆ ಅಮ್ಮ, ಅಪ್ಪ. ಏನೇ, ಏನಾಯ್ತು? ಯಾಕೆ ಅಳ್ತಾ ಇದ್ಯಾ? ಅಮ್ಮ ಇಲ್ಲಿ, ಅಪ್ಪ ಇಲ್ಲಿ. ಅಮ್ಮ. ರಾಜಿ, ಏನಾಯ್ತೆ? ಯಾಕೆ ಇರ್ಸ್ತಿದ್ಯಾ? ಅಜ್ಜಿ, ಅಮ್ಮ ಎಲ್ಲಿ? ಹೇಳು ಅಜ್ಜಿ. ನಿಮ್ಮ ಅಪ್ಪ ಅಮ್ಮ ಮನೇಲಿ ಇಲ್ವೇ? ನೀನ್ ಯಾಕೆ ಅಳ್ತಿದ್ಯೆ? ಇಲ್ವಾ, ಎಲ್ಲಿಗೆ ಹೋಗಿದ್ದಾರೆ? ಮದ್ವೆ ಹತ್ರ ಬರ್ತಿದೆ ಅಲ್ವಾ, ಸಮಯ ಇಲ್ಲ ಅಂತ ಹೇಳಿ ಅವರೇ ಸ್ವತಃ ಮದ್ವೆ ಕಾರ್ಡ್ ಕೊಡೋದಕ್ಕೆ ಹೋಗಿದ್ದಾರೆ. ಅಷ್ಟಕ್ಕೂ ನೀನ್ ಯಾಕೆ ಅಳ್ತಿದ್ಯಾ ಅಂತ ಹೇಳಿ. ಅಯ್ಯೋ,
ರಾಜಿ ರಾಜಿ ಯಾಕೆ ಅಳ್ತಿದ್ಯಾ ಅಂತ ಕೇಳಿದ್ರು ಉತ್ತರ ಕೊಡದೆ ಹತ್ಕೊಂಡೆ ಓಡ್ ಹೋದ್ಲಲ್ಲ ಇವಳು. ಅದೇ ನಮ್ ಪ್ರಶ್ನೆಗಳುನೇ ಉತ್ತರ ಅನ್ನೋ ಹಾಗೆ ಅಳ್ತಾ ಹೋಗಿರೋ ತರ ಇದ್ದಾಳತ್ಗೆ. ನಾವಿಬ್ರು ರಿಲೇಶನ್ಶಿಪ್ ಅಲ್ಲಿ ಇದ್ದೀವಿ. ತುಂಬಾ ದಿನಗಳಿಂದ ಹೀಗೆ ಮೇಂಟೈನ್ ಮಾಡ್ತಾ ಇದ್ದೀವಿ. ರಾಜಿ ಯಾಕೆ ಅಳ್ತಿದ್ಯಾ? ಕೇಳ್ತಿರೋದ್ ನಿನ್ನೆ ರಾಜಿ. ಏನ್ ನಡೀತು? ಏನಾಯ್ತು? ಚಿಕ್ಕಮ್ಮ, ರಾಜಲಕ್ಷ್ಮಿ ಎಲ್ಲಿದ್ದಾಳೆ?